ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ಹಲಸಿನ ಹಣ್ಣಿಂದ ಪಾಯಸ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಒಂದು 10 ಹೋಳಷ್ಟು ಹಲಸಿನ ಹೋಳು ತೊಗೊಂಡಿದ್ದೀನಿ. ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ಅಕ್ಕಿನ ಹುರಿದಿಟ್ಕೊಂಡಿದ್ದೀನಿ. 1 ಕಪ್ಪು ಬೆಲ್ಲ, ಅರ್ಧ ಕಪ್ಪಷ್ಟು ಕಾಯಿ ಚೂರು ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾವು ಹುರಿದಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಒಂದು 3 ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ತರ್ತರಿಯಾಗಿ ರುಬ್ಕೊಬರೋಣ ರವೆ ರೀತಿ. ಈಗ ಇದು ರುಬ್ಕೊಂಡಾಗಿದೆ. ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ಈಗ ಅದೇ ಜಾರ್ಗೆ ಕಾಯಿ ಚೂರು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ನುಣ್ಣಗೆ ರುಬ್ಕೋಬೇಕು. ಇದನ್ನು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ಈಗ ಕೊನೆಯದಾಗಿ ಹಲಸಿನ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಬೀಜ ಎಲ್ಲ ತೆಗೆದಿಟ್ಕೊಂಡು ತೊಳೆದು ಸೇರಿಸ್ಕೊತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಂಡಾಗಿದೆ. ಈ ರೀತಿ ಪೇಸ್ಟ್ ರೀತಿ ಮಾಡ್ಕೋಬೇಕು. ಈಗ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಹಚ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಬೆಲ್ಲ ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ನಾನು ಪುಡಿ ಬೆಲ್ಲನೇ ತೊಗೊಂಡಿದ್ದೀನಿ, ಬೇಗ ಕರಗುತ್ತೆ. ಈಗ ಕರಗಾಗಿದೆ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದಂಥ ಕಾಯಿ ಹಾಲನ್ನ ಸೇರಿಸ್ಕೊಳ್ಳೋಣ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಾಯಸ ತಿನ್ನೋಕ್ಕೆ. ಮತ್ತು ರುಬ್ಬಿಟ್ಕೊಂಡಿರೋ ಹಲಸಿನ ಹಣ್ಣನ್ನು ಸೇರಿಸ್ಕೋಬೇಕು ಇದಕ್ಕೆ. ಇದೆಲ್ಲ ಸೇರಿಸ್ಕೊಂಡಾದಮೇಲೆ ಈಗ ನಾವು ಪುಡಿ ಮಾಡಿಟ್ಕೊಂಡಿದ್ದಂಥ ಅಕ್ಕಿ ರವೆನ ಸೇರಿಸ್ಕೋಬೇಕು. ನೀರು ಅಷ್ಟೇ ನಾವು ಯಾವುದಕ್ಕೆ ಬೇಕೋ ಅದಕ್ಕೆ ನೀರನ್ನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು. ಯಾಕಂದರೆ ಈ ಅಕ್ಕಿ ರವೆ ಹಾಕೋದ್ರಿಂದ ಆರಿದ್ಮೇಲೆ ಗಟ್ಟಿಯಾಗುತ್ತೆ. ಈ ರೀತಿ ಕುದಿಸ್ಕೋಬೇಕು ಚೆನ್ನಾಗಿ. ಈ ರೀತಿ ತಿರುಗಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಘಮ ಘಮ ವಾಸನೆ ಬರುತ್ತೆ. ಈಗ ರುಚಿಕರವಾದ ಹಲಸಿನ ಹಣ್ಣಿನ ಪಾಯಸ ರೆಡಿಯಾಗಿದೆ. ನಾವು ರವೆ ಹಾಕಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಅಕ್ಕಿ ರವೆ ಹಾಕಿ ಮಾಡೋದು ತುಂಬಾ ರುಚಿಯಾಗಿ ಬರುತ್ತೆ. ತುಂಬ ಚೆನ್ನಾಗೂ ಇರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.